ನಿನ್ನೆಯೇ ವಿಮಾನ ಹತ್ತಿದ್ದ ಮೊದಲ ಬ್ಯಾಚ್ ಇವತ್ತು ಕಾಂಗ್ರೆಸ್ ಶಾಸಕರ ಎರಡನೇ ತಂಡದಿಂದ ಫಾರಿನ್ ಟ್ರಿಪ್. ಯಾರ ಪ್ರಾಯೋಜಿತ ಪ್ರವಾಸ ಅನ್ನೋದು ಇನ್ನೂ ಸಸ್ಪೆನ್ಸ್. ಹಲವು ಬೆಳವಣಿಗೆಗಳ ನಡುವೆ ವಿದೇಶ ಪ್ರವಾಸದ ಬಗ್ಗೆ ಕೈಪಾಳೆಯದಲ್ಲೇ ನಡೀತಿದೆ ಭಾರೀ ಚರ್ಚೆ. ಫಾರಿನ್ಗೆ ಹಾರಿರೋ ಎಂಎಲ್ಎಗಳ ಮೇಲೆ ಡಿಕೆ ಶಿವಕುಮಾರ್ ವಿಶೇಷ ನಿಗಾ. ಇದು ಪ್ರವಾಸವಾ ಬಲ ಪ್ರದರ್ಶನವಾ ಅಂತ ಅಬ್ಸರ್ವೇಷನ್. ಕೆಪಿಸಿಸಿಗೂ ಮಾಹಿತಿ ಕೊಡದೆ ತೆರಳಿದ್ದರಿಂದ ಅಲರ್ಟ್ ಆದ ಅಧ್ಯಕ್ಷ. ಮಹದೇವಪ್ಪನವರೇ ವ್ಯಾಕ್ಸಿನೇಷನ್ ಕೊಡಬೇಕಿದೆ. ಹುಚ್ಚು ನಾಯಿಗಳನ್ನ ಕಂಡುಹಿಡಿಯೋ ಶಕ್ತಿ ಅವರಿಗೆ ಇರಬಹುದು. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಇಂತಹ ಹೇಳಿಕೆ ಸಮಂಜಸ ಅಲ್ಲ ಅಂತ ಶಾಸಕ ರಂಗನಾಥ್ ಕೌಂಟರ್. ಚಿನ್ನದ ಮೇಲೆ ಸಾಲ ಪಡೆದಿದ್ದ ಗ್ರಾಹಕರು ಬ್ಯಾಂಕ್ನಲ್ಲಿಟ್ಟಿದ್ದ ಗೋಲ್ಡ್ನೆಲ್ಲ ನುಂಗಿ ನೀರು ಕುಡಿದ ಸಿಬ್ಬಂದಿ. ಚಿಕ್ಕಮಗಳೂರಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ವಿರುದ್ಧ ಆರೋಪ. 2020ರಿಂದ 2025ರವರೆಗೂ 5 ವಂಚಿಸಿದ್ದಾರೆ ಅಂತ ದೂರು. ಮಂಡ್ಯದಲ್ಲಿ ಆಸಿಡ್ ದಾಳಿ ಮಾಡಿ ಚಿನ್ನಾಭರಣ ದರೋಡೆ ಕೇಸ್. ಚಿನ್ನ ದರೋಡೆ ತನಿಖೆ ಮಾಡಿದ ಪೊಲೀಸರೇ ಈಗ ಫುಲ್ ಶಾಕ್. ಆಸಿಡ್ ಅಟ್ಯಾಕ್ನ ನಾಟಕವಾಡಿ ದರೋಡೆ ಕಥೆ ಕಟ್ಟಿದ್ದ ಅಂಗಡಿ ಮಾಲೀಕ ಜಿತೇಂದ್ರನೇ ಕೇಸ್ನಲ್ಲಿ ಆರೋಪಿ. ನನ್ನ ಸಾವಿಗೆ ಎಂಎಲ್ಎ ಜಗದೀಶ್ ಕಿರಣ್ ಕಾರಣವಾಗ್ತಾರೆ ಅಂತ ಪತ್ರ. ಕೊಲೆಗೆ ಮೊದಲೇ ಕೊಟ್ಟಿದ್ದ ದೂರೇ ಈಗ ಡೆತ್ ನೋಟ್ ಆಗಿ ಪರಿಗಣನೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಜೀವ ಭಯ ಇದೆ ಅಂತ ಕೊಟ್ಟಿದ್ದ ದೂರೇ ಈಗ ತನಿಖೆಗೆ ಸಹಕಾರಿ. ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ಬೆಳ್ಳಂಬೆಳಗ್ಗೆ ತೆರೆದಿದ್ದ ಪ್ರವೀಣ್ ಬಾರ್ ಮಾಲೀಕನಿಗೆ ಸುರೇಶ್ ಕುಮಾರ್ ಕ್ಲಾಸ್. ಶಾಸಕರ ತರಾಟೆ ಬೆನ್ನಲ್ಲೇ ಬಾರ್ ಕ್ಲೋಸ್. ಶತಮಾನದ ವಾಣಿ ವಿಲಾಸ ಸಾಗರ ಜಲಪಾತ್ರೆಗೆ ಶಿಥಿಲ ಭೀತಿ. ವಿವಿ ಸಾಗರ ಡ್ಯಾಂ ಗೋಡೆಯಿಂದ ಜಿನುಗ್ತಾ ಇದೆ ನೀರು. ಸೇಫ್ಟಿ ಮೀಟಿಂಗ್ ಮಾಡಿದ್ರು, ಏನಾಯ್ತು ಅಂತ ರೈತರ ಆಕ್ರೋಶ. ಈಶ್ವರ ಲಿಂಗವನ್ನ ಸ್ಪರ್ಶಿಸಿದ ಸೂರ್ಯರಶ್ಮಿ. ಬೆಳಗಾವಿಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕೌತುಕ. ಶಿವರಾತ್ರಿಯ ಸೋಜಿಗ ಕಂಡು ನಿಬ್ಬೆರಗಾದ ಭಕ್ತ ಸಮೂಹ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಸಂಭ್ರಮ. ಅದ್ಧೂರಿಯಾಗಿ ನಡೆದ ಐತಿಹಾಸಿಕ ಶುಖಮುನಿ ಸ್ವಾಮಿಗಳ ರಥೋತ್ಸವ. ರಥವನ್ನ ಗೆಳೆದು ಪುನೀತರಾದ ಸಾವಿರಾರು ಭಕ್ತರು. ವರದಕ್ಷಿಣೆಗಾಗಿ ಪ್ರಾಣವನ್ನೇ ತೆಗೆಯೋ ಕಾಲದಲ್ಲಿ ಅಪರೂಪದ ಘಟನೆ. ವಧು ಮೇಲೆ 8.5 ಕೋಟಿ ರೂಪಾಯಿ ಹಣದ ಸುರಿಮಳೆಗೈದ ವರನ ಕುಟುಂಬ. ಪಂಜಾಬಿ ಮದುವೆಯ ವಿಡಿಯೋ ವೈರಲ್. ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಬೃಂದಾವನಕ್ಕೆ ಭೇಟಿ. ಪ್ರೇಮಾನಂದಜಿ ಮಹಾರಾಜ್ ಆಶೀರ್ವಾದ ಪಡೆದ ಜೋಡಿ. ಭಕ್ತರ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟ ದಂಪತಿ. ಜಿಂಬಾಬ್ವೆ ಐಲ್ಯಾಂಡ್ ನಡುವಿನ ಪಂದ್ಯ ಮಳೆಯಿಂದಾಗಿ ರದ್ದು. 5 ಅಂಕ ಪಡೆದು ಬಿ ಗ್ರೂಪ್ನಿಂದ 2ನೇ ತಂಡವಾಗಿ ಸೂಪರ್ 8 ಹಂತಕ್ಕೆ ಜಿಂಬಾಬ್ವೆ ಕ್ವಾಲಿಫೈ. T20 ವಿಶ್ವಕಪ್ ಟೂರ್ನಿಯ ಲೀಗ್ ಹಂತದಲ್ಲೇ ಆಸ್ಟ್ರೇಲಿಯಾ ಔಟ್. ಫೆಬ್ರವರಿ 26ರಂದು ಸಪ್ತಪದಿ ತುಳಿಯಲಿರೋ ವಿಜಯ್ ರಶ್ಮಿಕಾ. ಉದಯಪುರದ ಅರಮನೆಯಲ್ಲಿ ಅದ್ಧೂರಿ ಮದುವೆಯಾಗಲಿರೋ ಜೋಡಿ. ಮದುವೆಗೆ ಮೊಬೈಲ್ ತರದಂತೆ ನಿರ್ಬಂಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.